ಸ್ಟೋರಿನಲ್ಲೇ ಕೆಲವು ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು ಅಂತ ಒಂದು 15 ವರ್ಷ ತಗೊಂಡ್ರಲ್ಲ, ಅಲ್ಲಿ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಫೈಂಡ್ಸ್ ಏನು? ಎಲ್ಲೂ ಇವತ್ತು ನಮ್ಗೆ ಆಚೆಗೆ ಬರ್ದೇ ಇರೋ ಎಷ್ಟೋ ವಿಚಾರ ನಿಮ್ಮ ಹತ್ರ ಕೆಲವು ಉಳ್ಕೊಂಡ್ಬಿಡುತ್ತೆ. ಇನ್ನೂ ತುಂಬ ಇದೆ. ನನಗಾಗಿದ್ದ ಅನುಭವ ಎಲ್ಲಿ ಅಂದರೆ, ಸೈನೈಟ್ ಫಿಲ್ಮ್ ರಿಲೀಸ್ ಆಗಕ್ಕೆ ಮುಂಚೆ ಒಂದು ಟೇಪ್ ಅದು ಹೆಂಗೋಯ್ತು ಗೊತ್ತಿಲ್ಲ, LTT ಪ್ರಭಾಕರನ್ನು ಕೈ ಸೇರಿದೆ. ಎಲ್ಲಿಂದ? ಯಾಕಂದರೆ ತಮಿಳ್ನಾಡಲ್ಲಿ ವರ್ಕ್ ಮಾಡ್ತಿದ್ವಿ. ಒಂದು ಕಾಪಿ ಅವ್ರಿಗೆ ರೀಚ್ ಆಗಿದೆ. ಏನು ಟೇಪ್ಸ್? ಇದು ನಮ್ಮ ಫಿಲ್ಮ್ದು ವರ್ಷನ್. ತಮಿಳ್ನ ಡಬ್ ಮಾಡಿರ್ತೀನಿ, ತಮಿಳ್ನ ರೀಶೂಟ್ ಮಾಡಿ ಡಬ್ ಮಾಡ್ತೀನಿ. ಆ ವರ್ಷನ್ ಅವ್ರ ಕೈ ಸೇರಿದೆ ರಿಲೀಸಿಂಗ್ ಮುಂಚೆ. ಯಾರು ಕೊಟ್ಟರು ಅಂತ ಇದುವರೆಗೂ ನಂಗೆ ಗೊತ್ತಿಲ್ಲ. ಏನಾಯ್ತು ಆಮೇಲೆ? ಅದಾದಮೇಲೆ ನನಗೆ ಅಲ್ಲಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ತಮಿಳವರ ಅಂತಾರೆ, ಇಲ್ಲ ಅಂತೀನಿ. ದೆನ್ ಇದು ಹೆಂಗೆ ಮಾಡಿದ್ರಿ ಅಂದರೆ, ಇಲ್ಲ ಇದರಲ್ಲಿ ಪೇಯ್ನ್ ನೋಡಿದ್ದೆ ನಾನು, ಎರಡೂ ಕಡೆ ಪೇಯ್ನ್ ಇತ್ತು ನನಗೆ. ಈ ಕಡೆ ರಾಜೀವ್ ಗಾಂಧಿದು ಮತ್ತು ಈ ಕಡೆ ನಿಮ್ಗಳ ಪೇಯ್ನ್ ನೋಡಿದ್ನಲ್ಲ, ಇದನ್ನು ನನಗೆ ಹೊರಗಡೆ ತರಬೇಕು ಅಂತ ಅಂದ್ಕೊಂಡು ನಾನು ತಂದಿದ್ದೀನಿ ಅಂತಂದೆ. ಅದಾದಮೇಲೆ ಓಕೆ, ಯಾರ್ಯಾರು ನಿಮಗೆ ಮಕ್ಕಳು ಎಷ್ಟು ಜನ ಅಂದರು. ಅವಾಗ ನನ್ನ ಮಗಳು ಚಿಕ್ಕಳು, ದೆನ್ ಮಗ ಅವಾಗ ತಾನೇ ಸ್ವಲ್ಪ ಹುಟ್ಟಿದ ಜಸ್ಟ್. ಓಕೆ, ಅವನ್ನ ಅದಾದಮೇಲೆ ನೀವು ಇಲ್ಲಿಗೆ ಬರೋಕ್ಕಾಗತ್ತಾ? ಫೋನ್ ಸ್ಟಾರ್ಟ್ ಆಯ್ತು ಅಲ್ಲಿಂದ, ತಮಿಳ್ ಸೆಲ್ಲನ್ನು ಮತ್ತು ಚೇರನ್ನಿಂದ ಎಲ್ಲ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು 6 ತಿಂಗಳು ಮಾತುಕತೆನೇ ನಡೀತಿತ್ತು. ದೆನ್ ಕರೆದಾಗೆಲ್ಲ ಏನಾಗ್ತಾಯಿತ್ತು? ಅವ್ರು ಮಾತಾಡೋರು, ನಾನು ಆಮೇಲೆ ನಂಗೆ ಗೊತ್ತಾಗೋಯ್ತು. ನಾನು ಅವ್ರಿಗೆ ಹೇಳಿದೆ, ನನ್ನ ಫೋನ್ ಟ್ಯಾಪ್ ಆಗಿದೆ, ಖಂಡಿತವಾಗಿ ನಂಗೆ ಗೊತ್ತಾಗತ್ತದು. 9th ಮಿನಿಟ್ ಎವ್ರಿ 9th ಮಿನಿಟ್ ಕಟ್ಟಾಗ್ತಿದೆ, ಬಟ್ ನಾನು ನಂಬರ್ ಚೇಂಜ್ ಮಾಡಲ್ಲ, ನಾನು ಮಾತಾಡ್ತೀನಿ. ಆ್ಯಸ್ ಎ ಡೈರೆಕ್ಟರ್ ಐ ಗಾಟ್ ಎವ್ರಿ ರೈಟ್ಸ್ ಟು ಟಾಕ್ ಟು ಯು, ಕತೆ ತಿಳ್ಕೊಳಕ್ಕೆ. ಆಮೇಲೆ ಕೇಳಿದ್ರು, ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟು ಅಂದರು. ನೀವು ಪರ್ಮಿಷನ್ ಕೊಟ್ಟರೆ ಐ ವಾಂಟ್ ಟು ಮೇಕ್ ಎ ಫಿಲ್ಮ್ ಆನ್ ಪ್ರಭಾಕರನ್, ಒಮರ್ ಮುಕ್ತರ್ ಥರ ಮಾಡಿಕೊಡ್ಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ನಂಗೆ ಒಮರ್ ಮುಕ್ತರ್ ಆ್ಯಂಟನಿಕ್ಕೆಂದು ತುಂಬ ಇಷ್ಟವಾದ ಫಿಲಮ್. ಟಿಲ್ ಟುಡೇ ನನಗೆ ಶೋಲೆ ಅದು ತುಂಬ ಇಷ್ಟವಾದ ಫಿಲ್ಮ್. ಶೋಲೆ ಒಂದು 100 ಟೈಮ್ಸ್ ಮೇಲೆ ನೋಡಿರ್ತೀನಿ, ಅದೊಂದು 100 ಟೈಮ್ಸ್ ಮೇಲೆ ನೋಡಿರ್ತೀನಿ. ಆ ಫಿಲ್ಮ್ ಅಷ್ಟು ಒಳಗಡೆ ಹೊರಟೋಗಿದೆ ನನಗೆ. ಆ ಫಿಲ್ಮ್ಸು ಅದು ನಾನು ಉಮರ್ ಮುಕ್ತರ್ ಅಂತ ಹೇಳಿದ್ನ, ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅವ್ರಿಗೂ ಇಷ್ಟ ಆಯಿತು. ದೆನ್ ಮಾಡೋಕ್ಕೆ ಬನ್ನಿ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು. 97ನಲ್ಲಿ ಇದು 97ನಲ್ಲಿ. ದೆನ್ ದೇ ಪ್ಲ್ಯಾನ್ಡ್ ಆ್ಯಂಡ್ ದೇ ವಾಂಟೆಡ್ ಟು ಟೇಕ್ ಮೀ. ನಾನು ಒಂದೇ ಒಂದು ಹೇಳಿದೆ, ನಾನು ಬರ್ತೀನಿ, ನಂಬರ್ 2 ದಾರಿಲಿ ಬರಲ್ಲ ನಾನು ಅಂದೆ. ದಟ್ ಮೀನ್ಸ್ ಕಳ್ತನವಾಗೆಲ್ಲ ನಾನು ಬೋಟ್ ಹತ್ಕೊಂಡೆಲ್ಲ ಬರೋದು ಅದೆಲ್ಲ ಮಾಡಲ್ಲ. ಕ್ಲೀನಾಗಿ ನಾನು ಏರ್ಪೋರ್ಟಿಗೆ ಬರ್ತೀನಿ, ಕೊಲಂಬೋಗೆ, ನನ್ನ ಕರ್ಕೊಂಡೋಗಿ ಅಂತ ಹೇಳಿದ್ದೆ ನಾನು. ಯಾವ ಥರ ಆಗೋಯ್ತು ಅಂದರೆ, ಅದೆಲ್ಲ ಆಗಿ ಒಂದು 6 ಮಂತ್ಸು ಮತ್ತೆ ತಿರ್ಗಾ ಇದಾಗೋಯ್ತು. ಅಲ್ಲಿ ವಾರ್ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಇಮ್ಮಿಡಿಯೇಟಾಗಿ ನಾನು ಕರ್ಕೋಬೇಕು, ಏನೋ ಹೇಳಬೇಕು ಅಂತ ಅವ್ರು ನನ್ನ ಆಸೆ ಪಟ್ಟಿದ್ದಾರೆ ಅನಿಸುತ್ತೆ. ಸರಿ, ಓಕೆ, ಫ್ಯಾಮಿಲಿಂಗೆ ಕರ್ಕೊಂಬರಕ್ಕೆ ಫಸ್ಟ್ ಆಫರ್ ಬಂದಿದ್ದಂಗೆ. ಮಿಸ್ಸಸ್ನ ಮಗಳನ್ನ ಕರ್ಕೊಂಡು ಬಂದ್ಬಿಡಿ, ಯಾಕಂದರೆ ಅವ್ರಿಗೊಂದು ಮಗ ಇದ್ದ, ಅವ್ರ ಜೊತೆಲಿರಲಿ 15 ಡೇಸ್ ನೀವು ನನ್ನ ಜೊತೆಯಲ್ಲಿರಬೇಕು ಅಂತ ಹೇಳಿದರು. ಸರಿ ಅಂತ ಒಪ್ಕೊಂಡ್ಬಿಟ್ಟಿದೆ. ಆ ವಾರು ಅದು ಇದು ಆಗಿ ಇದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಆಗಲಿಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಹೆಸರು ಪ್ರಭಾಕರನ್. ಅವರು ನಾನು ಅವ್ರ ಟಚ್ಚಲ್ಲೇ ಇದ್ದೆ. ಅವ್ರೇನು ಮಾಡಿದ್ರು, ಚೆನ್ನೈಗೆ ಬಂದಿದ್ದಾರೆ. ನಾನು ಅಲ್ಲೇ ಇದ್ದೀನಿ. ನನಗೆ ಇಮಿಡಿಯೇಟಾಗೆ ಮೀಟ್ ಮಾಡ್ತಾರೆ. ಮೀಟ್ ಮಾಡಿಬಿಟ್ಟು ಏನು ಪ್ಲ್ಯಾನು ಅಂತ ಅಂದರು. ನನಗೇನಿದೆ, ನಾನು ಕರ್ಕೊಂಡೋದ್ರೆ ಬರ್ತೀನಿ, ಕೂಪಿಟ್ಟು ಪೋನ ಬರುವೆ ಅಂತ ನಾನು ತಮಿಳಲ್ಲಿ ಅವ್ರಿಗಂತ. ಸರಿ, ಓಕೆ, ಒಂದು ಕೆಲಸ ಮಾಡೋಣ, ಕಾಲ್ ಮಾಡ್ತೀನಿ ವಾಪಸ್ಸು ಅಂದರು. ಅದು ಯಾರ ಹತ್ರ ಮಾತಾಡಿದ್ರು ಗೊತ್ತಿಲ್ಲ. ಓಕೆ, ಫಿಕ್ಸ್ ಆಯಿತು ಪ್ರೋಗ್ರಾಮು, ಹೋಗೋಣ ಅಂತ ಅಂದರು. ಸರಿ, ಪಾಸ್ಪೋರ್ಟ್ ಇಲ್ಲಿ ಅಂದರು. ಪಾಸ್ಪೋರ್ಟ್ ಬೆಂಗಳೂರಲ್ಲಿ ಇಟ್ಟಿದ್ದೀನಿ ಅಂದರು. ತರ್ಸೋಕ್ಕಾಗ್ತಾ ಇಮಿಡಿಯೇಟಾಗೆ ಅಂದರು. ನಾನು ಇಮಿಡಿಯೇಟಾಗಿ ಮಿಸ್ಸಸ್ಗೆ ಫೋನ್ ಮಾಡಿದೆ. ಮಿಸ್ಸಸ್ ಏನು ಮಾಡಿದ್ರು, ಹೆಂಗೆ ಕಳಿಸೋದು ಅಂತ ಗೊತ್ತಿಲ್ಲ, ಇಲ್ಲಿಂದ ಒಂದು ಬಸ್ಸಲ್ಲಿ ಕಳಿಸ್ತಾರೆ ನೈಟು. ನಾನು ಬೆಳಗ್ಗೆ ಅಲ್ಲಿ ರಿಸೀವ್ ಮಾಡ್ಕೊಳ್ತೀನಿ. ಇಮಿಡಿಯೇಟಾಗಿ ಟಿಕೆಟ್ ಹಾಕ್ಕೊಳ್ತೀವಿ. ಟಿಕೆಟ್ ಹಾಕ್ಕೊಂಡು ಇನ್ನೇನು ಹೊರಡಬೇಕು, ಏರ್ಪೋರ್ಟ್ಗೆ ಹೋಗ್ತೀವಿ. ಏರ್ಪೋರ್ಟ್ಗೆ ಹೋದರೆ ಸುಸೀಂದ್ರನ್ ಅಂತ ಹೇಳಿದ್ನಲ್ಲ, ರಾಜೀವ್ ಗಾಂಧಿ ಮರ್ಡರ್ ಕೇಸಲ್ಲಿದ್ದರು, ಅವರು ನನ್ನ ಜೊತೆಲೇ ಇರ್ತಾರೆ. ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಬಂದಿರ್ತಾರೆ ಅವರು. ಪ್ರಭಾಕರನ್ ಹೋಗ್ತಾರೆ. ಪ್ರಭಾಕರನ್ ಆಲ್ರೆಡಿ ಅಲ್ಲಿರ್ತಾರೆ. ನಮ್ಮ ಮುಂದೆನೇ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಇಂಡಿಯನ್ ಪೊಲೀಸ್ ಅರೆಸ್ಟ್ ಮಾಡಿ ಅವ್ನು ಇಟ್ಕೊಳ್ತಾರೆ. ನನ್ನ ಮುಟ್ಟಲ್ಲ. ನನಗೆ ಆಸೆ ಹಿಡ್ಕೊಳ್ಳಿ ಅಂತ. ಹಿಡ್ಕೊಂಡ್ರೆ ಪಬ್ಲಿಸಿಟಿ ಆಗುತ್ತಲ್ಲ.
ಓಕೆ ಅಲ್ಲಿಗೆ ಹೋಗ್ತಾ ಇದ್ದ, ಯಾಕೆ ಹೋಗ್ತಿದ್ದ, ಅಷ್ಟೊತ್ತಿಗೆ ಆಲ್ರೆಡಿ ಸೈನೈಡ್ ಬೇರೆ ರಿಲೀಸ್ ಆಗಿತ್ತಲ್ಲ. ಒಂಥರ ಚೆನ್ನಾಗಿ ನನಗೆ ಕತೆ ಹೆಂಗೆಂಗೋ ಸಿಗುತ್ತೆ ಇದನ್ನು ಅಂತ ನಾನು ಓಕೆ ಅರೆಸ್ಟ್ ಮಾಡೋದು ನಂಗೆ ಚೆನ್ನಾಗಿರುತ್ತೆ. ಅಯ್ಯೋ ಆಮೇಲೆ ನಂದ್ರಲ್ಲಿ ಏನಿದೆ ಇದರಲ್ಲಿ ಪಾತ್ರ ಏನಿಲ್ವಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಇದ್ದೆ. ಬಟ್ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಾವು ಹೋಗೋಕ್ಕೆ ಆಗಲಿಲ್ಲ. ಇಮಿಡಿಯೇಟಾಗಿ ಅವ್ರನ್ನ 1-2 ದಿನ ಇಟ್ಕೊಂಡು ಅವ್ರನ್ನ ಶ್ರೀಲಂಕಾಗೆ ಕಳಿಸ್ಲಿಲ್ಲ, ಸ್ವಿಟ್ಜರ್ಲ್ಯಾಂಡಿಗೆ ಕಳಿಸ್ತಾರೆ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ಮೇಲೆ ಅಲ್ಲಿಂದ ಫೋನ್ ಮಾಡ್ತಾರೆ ನಂಗೆ ಅವರು. என்ன ஆச்சு ಪ್ರಭಾ? ಇಲ್ಲಣ್ಣ, ನಾ ಅವ್ರು ತಪ್ಪು பண்ணிட்டே ಅಂದರು. ಏನು ಮಾಡಿದ್ರಿ ಅಂತ ಕೇಳಿದೆ. ಕರುಣಾನಿಧಿ ಮನೆಯಿಂದ ಆಚೆ ಬಂದಿದ್ದಾರೆ ಅವರು. ಬರ್ಬೇಕಾದ್ರೆ ಏನು ಮಾಡಿದ್ದಾರೆ, ಯಾವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು, ಆವಾಗ ಆಚೆ ಬರಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ, ನಾನು ರೆಡಿಯಾಗಿದ್ದೀನಿ, ನೀವು ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಯಾವ ಥರ ಹೇಳಿದ್ದಾರೆ ಅವರು, ಪೇಷಂಟ್ ರೆಡಿಯಾಗಿದ್ದಾರೆ, ನೀವು ಆ್ಯಂಬುಲೆನ್ಸ್ ರೆಡಿ ಮಾಡ್ಕೊಳ್ಳಿ ಕರ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಕೋಡ್ ವರ್ಡಲ್ಲಿ ಹೇಳಿರೋದು, ಪೇಷಂಟ್ ರೆಡಿಯಾಗಿದ್ದಾರೆ, ನೀವು ಆ್ಯಂಬುಲೆನ್ಸ್ ರೆಡಿ ಮಾಡ್ಕೊಳ್ಳಿ. ನಾನು ಅಂತ ಹೇಳಿಲ್ಲ ಅವರು, AMR ರಮೇಶ್ ಡೈರೆಕ್ಟ್ರು ಅದೆಲ್ಲ ಹೇಳಲ್ಲ ಅವರು, ಕೋಡ್ ವರ್ಡ್ಸ್ ಅದು. ಪೇಷಂಟ್ ರೆಡಿ ಆಗ್ತಾರೆ, ನೀವು ಆ್ಯಂಬುಲೆನ್ಸ್ ರೆಡಿ பண்ணிக்கங்க ಅಂತ ಹೇಳಿದ್ದಾರೆ. ಅದು ಯಾರಿಗೂ ಅಲ್ಲಿ ಪೊಲೀಸವ್ರಿಗೆ ಟ್ಯಾಪ್ ಆಗಿದೆ, ಗೊತ್ತಾಗಿದೆ, ಬಂದು ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹತ್ರ 2 DVD ಸಿಕ್ಕಿದೆ. ಒಂದು ಸೈನೈಡ್ DVD ಅವ್ರ ಹತ್ರ ಇದೆ, ಆಮೇಲೆ ಇದು ಇದೆ, ಒಂದು ಹಾಣಿವೇರ್ ಅಂತ LTT ಅವರೇ ಮಾಡಿದ್ದಂಥ ಒಂದು ಫಿಲ್ಮ್ ಇತ್ತು. ಅದನ್ನು ಅವರು ಇಟ್ಕೊಂಡು ಸೈನೈಡ್ ಇದು ನಾವು ನೋಡಿದ್ದೀವಿ, ಇದನ್ನು ತೊಗೊಂಡೋಗಿ ನೀವು ಅಂತೇಳಿ ಅದನ್ನು ಕೊಟ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಅವ್ರನ್ನ ಶ್ರೀಲಂಕಾ ಕಳಿಸಿಲ್ಲ, ಅವ್ರನ್ನ ಇದಕ್ಕೆ ಕಳಿಸಿದ್ದಾರೆ. ಈ 20th ಬರ್ತಾ ಇದ್ದಾರೆ ಅವರು ಬೆಂಗಳೂರಿಗೆ.